ಸಮಸ್ತ ಪ್ರೀತಿಯ ಕನ್ನಡ ಜನತೆಗೆ ಬ್ಯಾಚುಲರ್ ರೆಸಿಪಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಒಂದು ರೆಸಿಪಿ ಯಾವುದಪ್ಪ ಅನ್ನೋದಾದರೆ ಅದ್ಭುತವಾದಂಥ ಒಂದು ಮ್ಯಾಂಗೋ ಡೆಸರ್ಟ್ ಮಾಡುವ. ಆಲ್ರೆಡಿ ಮಾವಿನ ಹಣ್ಣಿನ ಸೀಸನ್ ಸ್ಟಾರ್ಟ್ ಆಗಿದೆ. ಸೊ ಹಾಗಾಗಿ ಅದ್ಭುತವಾದ ಮಾವಿನ ಹಣ್ಣಿನಿಂದ ಒಂದು ಡೆಸರ್ಟ್ನ ಮಾಡುವ. ಅತ್ಯಂತ ಸುಲಭವಾಗಿ ವಿತೌಟ್ ಬೇಕ್ ಈ ಒಂದು ಮ್ಯಾಂಗೋ ಡೆಸರ್ಟ್ನ ಮಾಡ್ಬೋದಾಗಿರುತ್ತೆ. ಈಸಿಯಾಗಿಯೇ ಮಾಡಿಬಿಡ್ಬೋದು. ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಒಂದು ಡೆಸರ್ಟ್ ಇದಾಗಿರುತ್ತೆ. ಸೊ ತಡ ಮಾಡದೆ ಈ ಒಂದು ಡೆಸರ್ಟ್ ರೆಸಿಪಿ ಮಾಡಲು ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಬರುವ ಬನ್ನಿ. 2 ದೊಡ್ಡ ಮಾವಿನ ಹಣ್ಣನ್ನು ತಗೊಂಡು ಕಟ್ ಮಾಡಿಬಿಟ್ಟು ಈ ಥರ ಪ್ಯೂರಿ ಮಾಡಿಟ್ಕೊಂಡಿದ್ದೀನಿ. 1 ಬೌಲು ಸಕ್ಕರೆನ ತೊಗೊಂಡಿದ್ದೀನಿ. ಸಕ್ಕರೆನ ನೀವು ಸ್ವೀಟ್ಗೆ ಅನುಗುಣವಾಗಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಅರ್ಧ ಲೀಟರು ಹಾಲನ್ನು ತೊಗೊಂಡಿದ್ದೀನಿ. 8 ಬ್ರೆಡ್ ಸ್ಲೈಸಸ್ನ ತೊಗೊಂಡಿದ್ದೀನಿ, ಅಂದರೆ ಸ್ವೀಟ್ ಬ್ರೆಡ್ ಸ್ಲೈಸಸ್ನ ತೊಗೊಂಡಿದ್ದೀನಿ. ಇದನ್ನು ನೀವು ಯೂಸ್ ಮಾಡಬೇಕಾದ್ರೆ ಎಡ್ಜಸ್ನ ಕಟ್ ಮಾಡಿಬಿಟ್ಟು ಯೂಸ್ ಮಾಡಬೇಕಾಗುತ್ತೆ. 3 ಟೇಬಲ್ ಸ್ಪೂನಷ್ಟು ಹಾಲಿನ ಪುಡಿನ ತೊಗೊಂಡಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ನ ತೊಗೊಂಡಿದ್ದೀನಿ. ಅದರ ಜೊತೆಗೆ ಒಂದು ಚಿಕ್ಕ ಬೌಲ್ನಷ್ಟು ಕಂಡೆನ್ಸ್ಡ್ ಮಿಲ್ಕ್ನ ತೊಗೊಂಡಿದ್ದೀನಿ. ಸ್ವಲ್ಪ ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನಿ. ಇದು ಒಂದು ಮೇಲ್ಗಡೆ ಗಾರ್ನಿಷಿಂಗಿಗಾಗಿರುತ್ತೆ. ಇದರಲ್ಲಿ ಏನೇನಿದೆಯಪ್ಪ ಅಂದರೆ ಗೋಡಂಬಿ, ಪಿಸ್ತಾ, ಬಾದಾಮ್ 3 ಈ ಥರ ಚಿಕ್ಕದಾಗಿ ಸ್ಲೈಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮಾವಿನ ಹಣ್ಣನ್ನು ಈ ಥರ ಚಿಕ್ಕದಾಗಿ ಸ್ಲೈಸಸ್ನ ಮಾಡಿಟ್ಕೊಂಡಿದ್ದೀನಿ. ಇದು ಕೂಡ ಬಂದು ಗಾರ್ನಿಷ್ಗೆ ಬೇಕಾಗಿರುತ್ತೆ. ಈ ಒಂದು ಎಲ್ಲ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಅದ್ಭುತವಾದಂಥ ಮ್ಯಾಂಗೋ ಡೆಸರ್ಟ್ ಯಾವ ಥರ ಮಾಡೋದಂತ ನೋಡ್ಕೊಂಬರುವ ಬನ್ನಿ. ಮೊದಲಿಗೆ ನಾನು ಹಾಲನ್ನು ಬಿಸಿ ಮಾಡ್ಕೊತಾ ಇದ್ದೀನಿ. ತೊಗೊಂಡಿರ್ತಕ್ಕಂಥ ಅರ್ಧ ಲೀಟ್ರಲ್ಲಿ ಅರ್ಧ ಹಾಲನ್ನು ಮಾತ್ರ ಇವಾಗ ಹಾಕ್ಕೊಂಡಿದ್ದೀನಿ. ಮಿಕ್ಕಿದ್ದು ನಮಗೆ ಬೇರೆ ಪ್ರಾಸೆಸ್ ಇದೆ, ಅದನ್ನು ಮಾಡೋದಕ್ಕೆ ಬೇಕಾಗುತ್ತೆ. ಅದೇನಂತ ಹೋಗ್ತಾ ತೋರಿಸ್ತೇನಂತೆ. ಈ ಒಂದು ಹಾಲು ಕುದಿ ಬರೋವರೆಗೂ ಕಾಯಿಸ್ಕೋಬೇಕಾಗಿರುತ್ತೆ. ಹಾಲು ಇವಾಗ ಚೆನ್ನಾಗಿ ಕುದೀತಾ ಇದೆ. ಅಷ್ಟರಲ್ಲಿ ನಾವು ಕಸ್ಟರ್ಡ್ ಮಿಲ್ಕ್ನ ರೆಡಿ ಮಾಡ್ಕೊಳ್ಳುವ. ಕಸ್ಟರ್ಡ್ ಮಿಲ್ಕ್ ಮಾಡಬೇಕಾದ್ರೆ ನಾವು ಡೈರೆಕ್ಟಾಗಿ ಕಸ್ಟರ್ಡ್ ಪೌಡರ್ನ ಹಾಲಲ್ಲಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬೋದು. ಆ ಥರ ಮಾಡಿದರೆ ನಮಗೆ ಉಂಡೆ ಥರ ಒಳಗಡೆ ಬಂದುಬಿಡುತ್ತೆ. ಆ ಥರ ಬರಬಾರ್ದು. ಅದನ್ನು ಅವಾಯ್ಡ್ ಮಾಡಬೇಕಂದ್ರೆ ಒಂದು ಚಿಕ್ಕ ಬೌಲಲ್ಲಿ ಹಾಲನ್ನ ಹಾಕ್ಕೊಂಡು ಇದಕ್ಕೆ ಕಸ್ಟರ್ಡ್ ಪೌಡರ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈ ಥರ ಒಂದು ಬೌಲಲ್ಲಿ ಹಾಲನ್ನ ತೊಗೊಂಡು ಇದಕ್ಕೆ ಕಸ್ಟರ್ಡ್ ಪೌಡರ್ನ ಸ್ವಲ್ಪ ಹಾಕ್ಬಿಟ್ಟು ಹಾಗೆ ಮಿಕ್ಸ್ ಮಾಡ್ತಾ ಇರಬೇಕು. ಬಿಟ್ಟರೆ ಏನಾಗುತ್ತೆ ಅಂದರೆ ನಿಮಗೆ ಮತ್ತೆ ಅದು ಗಂಟು ಥರ ಆಗಿಬಿಡುತ್ತೆ. ಆ ಥರ ಆಗೋಕ್ಕೆ ಹೋಗ್ಬಾರ್ದು. ನೀಟಾಗಿ ಹಾಲಲ್ಲಿ ಮಿಕ್ಸ್ ಆಗಿಬಿಟ್ಟು ಕಂಪ್ಲೀಟು ನೀಟಾಗಿ ರೆಡಿ ಆಗಬೇಕು. ಆವಾಗ ಮಾತ್ರ ನಮಗೆ ಕರೆಕ್ಟಾಗಿರುತ್ತೆ. ನೋಡಿ ಈ ಥರ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿರಿ. ಹಾಗೆ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ತಾನೆ ಇರಬೇಕು. ಅದನ್ನು ನೋಡಿ ಇವಾಗ ಕಸ್ಟರ್ಡ್ ಪೌಡ್ರ್ ಏನು ಹಾಕ್ಕೊಂಡಿದೆ ಗೊತ್ತಾ, ಹಾಲಿನೊಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಥರ ನಿಮಗೆ ಒಂದು ಕಲರ್ ಬರುತ್ತೆ. ಇವಾಗ ಇದನ್ನು ಡೈರೆಕ್ಟಾಗಿ ನಮ್ಮ ಹಾಲೇನು ಕುದೀತಾ ಇದೆ ಗೊತ್ತಾ, ಅದಕ್ಕೆ ಹಾಕೋಬೇಕಾಗಿರುತ್ತೆ. ನೋಡಿ ಇವಾಗ ಹಾಲು ಚೆನ್ನಾಗಿ ಕುದೀತಾ ಇದೆ. ರೆಡಿ ಮಾಡಿರ್ತಕ್ಕಂಥ ಕಸ್ಟರ್ಡ್ ಮಿಲ್ಕ್ ಏನಿದೆ ಅದನ್ನು ಆ್ಯಡ್ ಮಾಡ್ಕೊಳ್ಳುವ. ಕಸ್ಟರ್ಡ್ ಮಿಲ್ಕ್ ಆ್ಯಡ್ ಮಾಡಿದ ತಕ್ಷಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಮಗೆ ಒಂದು ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಬರೋವರೆಗೂ ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕಾಗತ್ತೆ. ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಇದನ್ನು ಈ ಥರ ನೀಟಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕಾಗತ್ತೆ. ಇಲ್ಲ ಅಂದರೆ ನಿಮಗೆ ಗಂಟುಗಳು ಸಿಕ್ಕಾಪಟ್ಟೆ ಬಂದ್ಬಿಡುತ್ತೆ. ಸೊ ನೋಡಿ ಇವಾಗ ಒಂದು ಲೆವೆಲ್ಗೆ ಕನ್ಸಿಸ್ಟೆನ್ಸಿಗೆ ಬಂದಿದೆ. ನಾನಿವಾಗ ಗ್ಯಾಸ್ನ ಆಫ್ ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ ಕಂಡೆನ್ಸ್ಡ್ ಮಿಲ್ಕ್ ಒಂದು ಲೆವೆಲ್ಗೆ ಕಂಪ್ಲೀಟಾಗಿ ಮಿಕ್ಸ್ ಆಗಿದೆ. ಇದಕ್ಕಿವಾಗ ಸಕ್ಕರೆನ ಹಾಕ್ಕೊಳ್ಳುವ. ನಾನು ಕಂಪ್ಲೀಟ್ ಫುಲ್ ಬೌಲ್ನ ಹಾಕ್ಕೊತಿಲ್ಲ. ಆವಾಗಲೇ ನಿಮ್ಗೆ ಹೇಳಿದಂಗೆ ಸಕ್ಕರೆ ನನಗೆ ಸಿಹಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹಾಕ್ಕೊತಾ ಇದ್ದೀನಿ. ಸಕ್ಕರೆ ಹಾಕೊಂಡ ತಕ್ಷಣ ಒಂದು ಸರ್ತಿ ಮತ್ತೆ ಚೆನ್ನಾಗಿ ಸಕ್ಕರೆನೆಲ್ಲ ಮಿಕ್ಸ್ ಮಾಡ್ಕೋಬೇಕಾಗಿರುತ್ತೆ. ಈ ಥರ ಮತ್ತೆ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಗ್ಯಾಸ್ನ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಸಕ್ಕರೆನ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನಿಮಗೆ ಗಟ್ಟಿಯಾಗಿಬಿಡುತ್ತೆ. ಸೊ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಂಟಿನ್ಯೂಸ್ ಆಗಿ ಕೈ ಆಡಿಸ್ತಾ ಇರಿ ಈ ಥರ. ಸೊ ಇವಾಗ ಸಕ್ಕರೆ ಕೂಡ ಚೆನ್ನಾಗಿ ಮಿಕ್ಸ್ ಆಗುಂಟು. ನೋಡಿ ಇವಾಗ ನಮ್ಮ ಒಂದು ಕಸ್ಟರ್ಡ್ ಮಿಲ್ಕ್ ರೆಡಿಯಾಗಿದೆ. ಈ ಥರ ಒಂದು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಇವಾಗ ಇದನ್ನು ಕಂಪ್ಲೀಟಾಗಿ ಕೂಲಾಗಕ್ಕೆ ಬಿಟ್ಬಿಡುವ. ಅದಾದ ನಂತರ ನೆಕ್ಸ್ಟ್ ಪ್ರಾಸೆಸ್ ಏನು ಮಾಡೋದಂತ ತೋರಿಸ್ತೀನಂತೆ.
ಕಸ್ಟರ್ಡ್ ಮಿಲ್ಕ್ ಏನು ಮಾಡ್ಕೊಂಡಿದ್ದೀವಿ ಅದು ತಣ್ಣಗಾಗೋದ್ರಲ್ಲಿ ನಮಗೆ ಇನ್ನೊಂದು ಮಿಕ್ಸರ್ ಮಾಡ್ಕೋಬೇಕಾಗಿರುತ್ತೆ. ಸೊ ಅದನ್ನು ಯಾವ ಥರ ಮಾಡೋದಂತ ನೋಡೋಣ. ನಾನು ಮತ್ತೆ ಒಂದು ಸ್ವಲ್ಪ ಹಾಲನ್ನು ತೊಗೊಂಡಿದ್ದೀನಿ. ಇದಕ್ಕೆ ನಾವೇನು ಮಿಲ್ಕ್ ಪೌಡರ್ ತೊಗೊಂಡಿದ್ದೀವಿ ಗೊತ್ತಾ, ಅದನ್ನು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕಾಗಿರುತ್ತೆ. ನೋಡಿ ನಾನೆಲ್ಲ ಮಿಲ್ಕ್ ಪೌಡರ್ನ ಆ್ಯಡ್ ಮಾಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗಿರುತ್ತೆ. ಯಾವುದೇ ಥರ ಗಂಟುಗಳು ಇಲ್ಲದೆ ಥರ ಮಿಕ್ಸ್ ಮಾಡ್ಕೋಬೇಕಾಗಿರುತ್ತೆ. ಇದನ್ನು ನೀವು ಡೈರೆಕ್ಟಾಗಿ ತಣ್ಣಗಿರೋ ಹಾಲು, ಕಾಸಿರೋ ಹಾಲು ಏನಿರುತ್ತೆ ಗೊತ್ತಾ, ಅದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೋದಾಗಿರುತ್ತೆ. ನೋಡಿ ಇವಾಗ ಮಿಲ್ಕ್ ಪೌಡರು ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಇದಕ್ಕೆ ಕಂಡೆನ್ಸ್ಡ್ ಮಿಲ್ಕ್ ಏನು ತೊಗೊಂಡಿದೆ ಗೊತ್ತಾ, ಅದನ್ನು ಹಾಕೋಬೇಕಾಗಿರುತ್ತೆ. ಈ ಥರ ಕಂಡೆನ್ಸ್ಡ್ ಮಿಲ್ಕ್ನ ಹಾಕ್ಕೊಂಡು ಅದನ್ನು ಕೂಡ ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗಿರುತ್ತೆ. ಈ ಥರ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗಿರುತ್ತೆ. ಇದು ಕೂಡ ಒಂದು ಲಿಕ್ವಿಡಿಂದ ಒಂದು ಸ್ಟ್ರಾಂಗ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಸೊ ಅಲ್ಲಿವರೆಗೂ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಅದಾದ ನಂತರ ನೆಕ್ಸ್ಟ್ ಪ್ರಾಸೆಸ್ ಏನಂತ ನೋಡುವ. ನೋಡಿ ಇವಾಗ ನಮ್ಮ ಒಂದು ಕಸ್ಟರ್ಡ್ ಮಿಲ್ಕ್ ಏನಿದೆ ಫುಲ್ಲು ತಣ್ಣಗಾಗ್ಬಿಟ್ಟು ಒಂದು ನಾರ್ಮಲ್ ಟೆಂಪ್ರೇಚರ್ಗೆ ಬಂದಿದೆ. ಇವಾಗ ಇದಕ್ಕೆ ಮಾವಿನ ಹಣ್ಣಿನ ಪ್ಯೂರಿ ಏನು ಮಾಡಿಟ್ಕೊಂಡಿದ್ದೀವಿ ಗೊತ್ತಾ, ಅದನ್ನು ಮಿಕ್ಸ್ ಮಾಡ್ಕೊಳ್ಳುವ. ಈ ಥರ ಎಲ್ಲ ಮಾವಿನ ಹಣ್ಣಿನ ಪ್ಯೂರಿನ ಕಂಪ್ಲೀಟಾಗಿ ಇದಕ್ಕೆ ಸುರಿದ್ಬಿಟ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗಿರುತ್ತೆ. ಇದನ್ನು ಈ ಥರ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಕಲರ್ ಯಾವ ಥರ ಕಾಣಿಸ್ತಾ ಉಂಟು. ಮಾವಿನ ಹಣ್ಣು ಹಾಕಿದ ತಕ್ಷಣ ಇದರದೊಂದು ಕಲರೇ ಚೇಂಜ್ ಆಯಿತು ಅಂತ ಹೇಳ್ಬೋದು. ಸಕ್ಕದಾಗಿ ಕಾಣಿಸ್ತಾ ಉಂಟು. ಇವಾಗ ಇದೇ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಟೈಮ್ ಇದನ್ನು ಹಾಗೆ ಬಿಡಿ. ಅದಾದ ನಂತರ ನೆಕ್ಸ್ಟ್ ಪ್ರಾಸೆಸ್ ಏನು ಮಾಡಬೇಕು ಅಂತ ತೋರಿಸ್ತೀನಂತೆ ನಿಮಗೆ. ನೋಡಿ ಈ ಥರ ಕಾಣಿಸುತ್ತೆ ನೀವು ಮಿಕ್ಸ್ ಆದಮೇಲೆ. ಸೊ ಇದನ್ನು ಹಿಂಗೆ ಬಿಡಿ. ಇದಾದ ನಂತರ ನೆಕ್ಸ್ಟ್ ಏನು ಮಾಡಬೇಕು ಅಂತ ಮತ್ತೆ ತೋರಿಸ್ತೀನಿ ನಿಮಗೆ. ನೋಡಿ ನಾನು ಬ್ರೆಡ್ನ ಒಂದು ಈ ಥರದ ಬಾಕ್ಸ್ಗೆ ಕಟ್ ಮಾಡಿಬಿಟ್ಟು ಸ್ಲೈಸಸ್ನ ಇಟ್ಕೊಂಡಿದ್ದೀನಿ. ಈ ಥರ ನೀಟಾಗಿ ಬಾಕ್ಸ್ಗೆ ಫಿಟ್ ಆಗೋ ಥರ ನೀವು ಬ್ರೆಡ್ನ ಇಟ್ಕೋಬೇಕಾಗಿರುತ್ತೆ. ಇದ್ರ ಮೇಲೆ ನಾವು ಫಸ್ಟ್ ಲೇಯರ್ ಒಂದು ಕಸ್ಟರ್ಡ್ ಮಿಲ್ಕ್ ಏನು ಮಾಡ್ಕೊಂಡಿದ್ದೀವಿ ಗೊತ್ತಾ, ಅದನ್ನು ಹಾಕೋಬೇಕಾಗಿರುತ್ತೆ. ನೋಡಿ ನಮ್ಮ ಕಸ್ಟರ್ಡ್ ಮಿಲ್ಕ್ ಯಾವ ಥರ ಆಗಿದೆ. ಇದರಲ್ಲಿ ಮ್ಯಾಂಗೋ ಕೂಡ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಕನ್ಸಿಸ್ಟೆನ್ಸಿ ನೋಡಿ ಏನು ಥಿಕ್ಕಾಗಿ ಬಂದಿದೆ ಇವಾಗ ಇದು. ಇದನ್ನು ಫಸ್ಟ್ ಲೇಯರ್ ಹಾಕೋಬೇಕಾಗಿರುತ್ತೆ. ಅದಾದ ನಂತರ ನಾವೇನು ಮಿಲ್ಕ್ ಪೌಡ್ರು ಮತ್ತು ಕಂಡೆನ್ಸ್ಡ್ ಮಿಲ್ಕ್ ಹಾಕ್ಕೊಂಡು ಇನ್ನೊಂದು ಲಿಕ್ವಿಡ್ ಮಾಡ್ಕೊಂಡಿದ್ದೀವಿ ಗೊತ್ತಾ, ಅದನ್ನು ಸೆಕೆಂಡ್ ಲೇಯರಾಗಿ ಹಾಕೋಬೇಕಾಗಿರುತ್ತೆ. ಸೊ ಬನ್ನಿ ಇವಾಗ ಈ ಒಂದು ಬ್ರೆಡ್ ಮೇಲೆ ಫಸ್ಟ್ ಲೇಯರ್ನ ಯಾವ ಥರ ಹಾಕೋದಂತ ತೋರಿಸ್ತೀನಿ ಅಂತೆ. ಈ ಥರ ಫಸ್ಟು ಎಲ್ಲ ಕಡೆಗೂ ಹಾಕ್ಕೊಳ್ಳಿ. ಅದಾದ ನಂತರ ಕಾರ್ನರ್ವರೆಗೂ ಬರೋ ಥರ ಅದನ್ನು ಸ್ಪ್ರೆಡ್ ಮಾಡ್ಕೋಬೇಕಾಗಿರುತ್ತೆ. ಫಸ್ಟು ಈ ಥರ ಹಾಕ್ಕೊಳ್ಳಿ ಎಲ್ಲ ಕಡೆಗೂ. ಆಮೇಲೆ ನಿಮಗೆ ಸ್ಪ್ರೆಡ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಕಮ್ಮಿ ಅನಿಸಿದರೆ ಮತ್ತೆ ನೀವು ಇನ್ನೊಂದು ಸ್ವಲ್ಪ ಹಾಕ್ಬಿಟ್ಟು ಸ್ಪ್ರೆಡ್ ಮಾಡ್ಕೋಬೋದಾಗಿರುತ್ತೆ. ನೋಡಿ ಇವಾಗ ಎಲ್ಲ ಕಾರ್ನರ್ಗೂ ಕೂಡ ನೀಟಾಗಿ ಸ್ಪ್ರೆಡ್ ಆಗಿದೆ. ಇವಾಗ ಇದ್ರ ಮೇಲೆ ನಾವು ಇನ್ನೊಂದೇನು ಲಿಕ್ವಿಡ್ ಮಾಡ್ಕೊಂಡಿದ್ದೀವಿ ಗೊತ್ತಾ, ಅದನ್ನು ಕೂಡ ಇದೇ ಥರ ಮೇಲ್ಗಡೆಗೆ ಸ್ಪ್ರೆಡ್ ಮಾಡಬೇಕಾಗಿರುತ್ತೆ. ನೋಡಿ ಈ ಒಂದು ಲಿಕ್ವಿಡ್ನ ಕೂಡ ಈ ಥರ ನೀಟಾಗಿ ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡ್ಕೊಳ್ಳಿ. ನೋಡಿ ಇವಾಗ ನಾವು ಸೆಕೆಂಡ್ ಲೇಯರ್ನ ಕೂಡ ಹಾಕ್ಕೊಂಡಿದ್ದೀವಿ. ಇವಾಗ ಇದ್ರ ಮೇಲೆ ಮಾವಿನ ಹಣ್ಣಿನ ಸ್ಲೈಸ್ ಏನು ಮಾಡ್ಕೊಂಡಿದ್ದೀವಿ ಗೊತ್ತಾ, ಅದನ್ನು ಹಾಕ್ಕೋಬೇಕಾಗಿರುತ್ತೆ. ಅದನ್ನು ಈ ಥರ ಎಲ್ಲ ಕಡೆಗೂ ಒಂದೊಂದಾಗಿ ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಳ್ಳೋದ್ರಿಂದ ನಿಮಗೆ ತಿನ್ನಬೇಕಾದಾಗ ಒಳ್ಳೆಯ ಒಂದು ಮಜಾ ಕೊಡುತ್ತೆ ಅಂದ್ಕೊಳ್ಳಿ. ಇವಾಗ ಮಾವಿನ ಹಣ್ಣನ್ನು ಹಾಕಿದಾಗಿದೆ. ಯಾವ ಥರ ಕಾಣಿಸ್ತಾ ಉಂಟು ಸಕ್ಕದಾಗಿ. ಇದ್ರ ಮೇಲೆ ಇವಾಗ ಡ್ರೈ ಫ್ರೂಟ್ಸ್ನ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಗೊತ್ತಾ, ಅದನ್ನು ಹಾಕ್ಕೋಬೇಕಾಗಿರುತ್ತೆ. ಈ ಥರ ಡ್ರೈ ಫ್ರೂಟ್ಸ್ನ ಮೇಲ್ಗಡೆಗೆ ಎಲ್ಲ ಕಡೆಗೂ ಉದುರಿಸ್ಕೊಳ್ಳಿ. ನೋಡಿ ಏನು ಕಲರ್ಫುಲ್ಲಾಗಿ ಕಾಣಿಸ್ತಾ ಉಂಟು. ಸಕ್ಕತ್ತಾಗಿ ಅಂದರೆ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಮಾತ್ರ. ನೋಡಿ ಇವಾಗ ಎಲ್ಲ ಕಡೆಗೂ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡಿದ್ದೀನಿ. ಅದ್ಭುತವಾಗಿ ಕಾಣಿಸ್ತಾ ಇದೆ. ಅದರಲ್ಲಿ ಬೇರೆ ನೀವು ನೋಡ್ಬೋದು ಬಬಲ್ಸ್ ಬರ್ತಾ ಇದೆ. ಏನಕ್ಕಪ್ಪ ಅಂದರೆ
ಕೆಳಗಡೆ ಬ್ರೆಡ್ ಏನು ಇಟ್ಟಿದ್ದೀವಿ ಗೊತ್ತಾ, ಬ್ರೆಡ್ ಬಂದು ಹಾಕಿರ್ತಕ್ಕಂಥ ಎಲ್ಲ ಒಂದು ಕ್ರೀಮ್ ಥರ ಟೆಕ್ಸ್ಚರ್ ಇರೋದನ್ನ ಹೀರ್ಕೊತಾ ಇದೆ ನೋಡಿ, ಅದ್ಭುತವಾಗಿದೆ. ಇವಾಗ ಇದಾದಮೇಲೆ ಇದ್ರ ಮೇಲೆ ಇನ್ನೊಂದು ಲೇಯರ್ ನಾವು ಸೇಮ್ ಪ್ರೊಸೀಜರ್ನ ರಿಪೀಟ್ ಮಾಡಬೇಕಾಗಿರುತ್ತೆ. ಬನ್ನಿ ಇವಾಗ ಮತ್ತೆ ಇದ್ರ ಮೇಲೆ ಬ್ರೆಡ್ನ ಇಟ್ಕೊಳ್ಳುವ. ನೋಡಿ ಇವಾಗ ನಾನು ಸೆಕೆಂಡ್ ಲೇಯರ್ ಬ್ರೆಡ್ನ ಇಟ್ಕೊತಾ ಇದ್ದೀನಿ. ನೋಡಿ ಈ ಥರ ನೀವು ಬ್ರೆಡ್ ಸ್ಲೈಸ್ನ ಇಟ್ಕೋಬೇಕಾಗಿರುತ್ತೆ. ಇಲ್ಲಿ ಕಾರ್ನರಲ್ಲಿ ಏನು ಗ್ಯಾಪ್ ಇದೆ ಗೊತ್ತಾ, ಅಲ್ಲಿ ಒಂದು ಬ್ರೆಡ್ಡಲ್ಲಿ ಹಾಫ್ ಸ್ಲೈಸ್ನ ಮಾಡಿಕೊಂಡು ಈ ಥರ ಇಟ್ಕೊಳ್ಳಿ. ಇಟ್ಕೊಬಿಟ್ಟು ಒಂದು ಸರ್ತಿ ಪ್ರೆಸ್ ಮಾಡ್ಕೊಳ್ಳಿ, ನೀಟಾಗಿ ಒಳಗಡೆ ಕೂತ್ಕೊಳ್ಳುತ್ತೆ. ಅವಾಗ ನೋಡಿ ಇಲ್ಲೂ ಕೂಡ ಇವಾಗ ಬ್ರೆಡ್ ಸ್ಲೈಸ್ನ ಗ್ಯಾಪ್ ಇತ್ತಲ್ವ, ಅಲ್ಲೂ ಕೂಡ ಇಟ್ಕೊತಾ ಇದ್ದೀನಿ. ಅದೇ ಥರ ಈ ಗ್ಯಾಪಲ್ಲೂ ಕೂಡ ಒಂದು ಬ್ರೆಡ್ ಸ್ಲೈಸ್ನ ಇಟ್ಕೊಳ್ಳುವ. ಸೊ ಈ ಥರ ಬ್ರೆಡ್ ಸ್ಲೈಸ್ನ ನೀಟಾಗಿ ಇಟ್ಕೊಂಡ್ಬಿಟ್ಟು ಎಲ್ಲೂ ಗ್ಯಾಪ್ ಇಲ್ಲದೆ ಇರೋಂಗೆ ನೀಟಾಗಿ ಅದನ್ನ ಪ್ರೆಸ್ ಮಾಡ್ಕೊಳ್ಳಿ. ಆವಾಗ ಗ್ಯಾಪ್ ಎಲ್ಲ ಹೊಂಟೋಗುತ್ತೆ ನಿಮಗೆ. ಇದ್ರ ಮೇಲೆ ಮತ್ತೆ ನಾವು ಫಸ್ಟ್ ಲೇಯರ್ ಬಂದು ಕಸ್ಟರ್ಡ್ ಮಿಲ್ಕ್ ಏನು ಮಾಡ್ಕೊಂಡಿದ್ದೀವಿ ಅದನ್ನು ಹಾಕಬೇಕು. ಅದರ ನಂತರ ಇನ್ನೂ ಒಂದು ಕ್ರೀಮ್ ಏನು ಮಾಡ್ಕೊಂಡಿದ್ದೀವಿ ಅದಾದಮೇಲೆ ಅದನ್ನು ಹಾಕೋಬೇಕಾಗಿರುತ್ತೆ. ಸೊ ಬನ್ನಿ ಅದನ್ನು ಯಾವ ಥರ ಅಂತ ತೋರಿಸ್ತಾ ಹೋಗ್ತೀನಿ ನಿಮಗೆ. ಈ ಥರ ಕಸ್ಟರ್ಡು ಮತ್ತು ಮ್ಯಾಂಗೋ ಮಿಕ್ಸ್ ಏನಿದೆ ಗೊತ್ತಾ, ಇದನ್ನು ಎಲ್ಲ ಕಡೆಗೂ ಹಾಕ್ಕೊಳ್ಳಿ. ಅದಾದ ನಂತರ ಅದನ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗಿರುತ್ತೆ. ಕಾರ್ನರಿಂದ ನೀಟಾಗಿ ಹಾಕ್ಕೊಳ್ಳಿ. ಅವಾಗೇನಾಗುತ್ತೆ, ಎಲ್ಲ ಕಡೆಗೂ ಒಳಗಡೆಗೂ ಕೂಡ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಅದು ಆವಾಗ ನಿಮಗೆ ಈಕ್ವಲ್ ಆಗಿ ಟೇಸ್ಟ್ ಬರುತ್ತೆ. ಇಲ್ಲಾಂದರೆ ಒಂದು ಕಡೆಗೆ ಕರೆಕ್ಟಾಗಿ ಬಂದಿರುತ್ತೆ, ಇನ್ನೊಂದು ಕಡೆಗೆ ನಿಮಗೆ ಬರದೇ ಇರೋದಕ್ಕೆ ಅಷ್ಟೊಂದು ಟೇಸ್ಟ್ ಸರಿಯಾಗಿ ಬರಲ್ಲ ಅಂದ್ಕೊಳ್ಳಿ. ಸೊ ಇದೇ ಥರ ನೀವು ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡ್ಕೋಬೇಕಾಗಿರುತ್ತೆ. ನೋಡಿ ಇವಾಗ ಎಲ್ಲ ಕಡೆಗೂ ನಾನು ಈ ಥರ ಚೆನ್ನಾಗಿ ಹಾಕ್ಕೊಂಡಿದ್ದೀನಿ, ಸ್ಪ್ರೆಡ್ ಆಗಿದೆ ಎಲ್ಲ ಕಡೆ. ಇವಾಗ ಇದ್ರ ಮೇಲೆ ಸೆಕೆಂಡ್ ಲೇಯರ್ನ ಹಾಕ್ಕೊಳ್ಳುವ. ಬನ್ನಿ ಸೆಕೆಂಡ್ ಲೇಯರ್ನ ಕೂಡ ನೀವು ಇದೇ ಥರ ನೀಟಾಗಿ ಹಾಕ್ಬಿಟ್ಟು ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡ್ಕೋಬೇಕಾಗಿರುತ್ತೆ. ನೋಡಿ ಇವಾಗ ನಾನು ಸೆಕೆಂಡ್ ಲೇಯರ್ನ ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ಇದ್ರ ಮೇಲೆ ಮತ್ತೆ ಮ್ಯಾಂಗೋ ಸ್ಲೈಸಸ್ನ ಇಟ್ಕೋಬೇಕಾಗಿರುತ್ತೆ. ಈ ಮ್ಯಾಂಗೋ ಸ್ಲೈಸ್ ಇಟ್ಕೊಂಡಾದಮೇಲೆ ಮತ್ತೆ ಇದಕ್ಕೆ ಡ್ರೈ ಫ್ರೂಟ್ಸ್ ಏನು ಕಟ್ ಮಾಡ್ಕೊಂಡಿದ್ದೀವಿ ಗೊತ್ತಾ, ಅದನ್ನು ಸ್ಪ್ರೆಡ್ ಮಾಡ್ಕೋಬೇಕಾಗಿರುತ್ತೆ. ನೋಡಿ ಇವಾಗ ಮಾವಿನ ಹಣ್ಣನ್ನು ಚೆನ್ನಾಗಿ ಎಲ್ಲ ಕಡೆಗೂ ಥರ ಸ್ಪ್ರೆಡ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದ್ರ ಮೇಲೆ ಇವಾಗ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ಳುವ. ಬನ್ನಿ ನೋಡಿ ಇವಾಗ ಡ್ರೈ ಫ್ರೂಟ್ಸ್ನ ಕೂಡ ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಯಾವ ಥರ ಕಾಣಿಸ್ತಾ ಉಂಟು ನೋಡಿ, ಸಕ್ಕತ್ತಾಗಿ. ಇವಾಗ ಇದನ್ನು ಒಂದು 2 ರಿಂದ 3 ಗಂಟೆಗಳ ಕಾಲ ಇದೇ ಥರ ರೆಸ್ಟ್ ಮಾಡೋಕ್ಕೆ ಬಿಡಿ. ನಿಮ್ಮ ಹತ್ರ ಫ್ರಿಡ್ಜ್ ಇದ್ದರೆ ಫ್ರಿಡ್ಜಲ್ಲಿ ಇಟ್ಕೊಳ್ಳಿ, ಅವಾಗ ಇನ್ನೂ ಸಕ್ಕತ್ತಾಗಿ ಬರುತ್ತೆ. ನನ್ನ ಹತ್ರ ಫ್ರಿಡ್ಜ್ ಅಂತೂ ಇಲ್ಲ ರೂಮಲ್ಲಿ. ಸೊ ಹಂಗಾಗಿ ನಾನು ಇದೇ ಥರ ಒಂದು 2 ರಿಂದ 3 ಗಂಟೆಗಳ ಕಾಲ ಎತ್ತಿಡ್ತೀನಿ. ಅದಾದ ನಂತರ ಮತ್ತೆ ಸಿಗ್ತೀನಿ ಅಂತೆ, ಹೆಂಗೆ ಬಂದಿದೆ ಅಂತ ತೋರಿಸ್ತೀನಿ ಅಂತ ನಿಮ್ಗೆ. ಅವಾಗ ನೋಡಿ ನಾನು ಆಲ್ಮೋಸ್ಟ್ ಒಂದು 3 ಗಂಟೆಗಳ ಕಾಲ ಇದನ್ನು ಹಾಗೆ ಎತ್ತಿಟ್ಟಿದ್ದೆ. ಇವಾಗ ನೋಡಿ ಯಾವ ಥರ ಬಂದಿದೆ, ಸಖತ್ ಕ್ರೇಜಿಯಾಗಿ. ಕೆಳಗಡೆ ಎಲ್ಲ ಕಡೆಗೂ ಕೂಡ ಮಸ್ತಾಗಿ ನಾವು ಹಾಕಿರ್ತಕ್ಕಂಥ ಒಂದು ಕ್ರೀಮ್ ಏನಿದೆ ಎಲ್ಲನೂ ಹಿಡ್ಕೊಂಡಿದೆ, ಸಖತ್ತಾಗಿ ಬಂದಿದೆ ಅಂದ್ಕೊಳ್ಳಿ. ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಉಂಟು. ನೀವು ಕೂಡ ಈ ಒಂದು ಅದ್ಭುತವಾದಂಥ ಮ್ಯಾಂಗೋ ಡೆಸರ್ಟ್ನ ಟ್ರೈ ಮಾಡಿ ಹೆಂಗೆ ಬಂತು ಅಂತ ಕಮೆಂಟಲ್ಲಿ ತಪ್ಪದೆ ತಿಳಿಸಿ. ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಚಾನಲ್ಗೆ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಸಿಗುವ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಈಟ್ ಹೆಲ್ದಿ, ಸ್ಟೇ ಸೇಫ್, ಬೈ ಫಾರ್ ನೌ.